ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ವಿಡಿಯೋ ಶುರು ಮಾಡೋಣ ಅಂತ. ಏನಂದ್ರೆ ಅವರೇಕಾಯಿ ರಿಚ್ ಗ್ರೇವಿ. ಅದಕ್ಕೆ ಏನೇನು ಬೇಕಂದ್ರೆ, ರಿಚ್ ಗ್ರೇವಿ ಯಾಕೆ ಹೇಳ್ತೇನೆಂದ್ರೆ ಇಲ್ಲಿ ನೋಡ್ರಿ ಇಂಗ್ರೀಡಿಯೆಂಟ್ಸ್ ನೋಡ್ರಿ ಗೊತ್ತಾಗ್ಬಿಡ್ತದೆ. ಅವರೇಕಾಯಿ ಈ ರೀತಿ ತೆಗೆದಿಟ್ಕೊಂಡಿದ್ದೀವಿ ಕಾಳು, ಆಮೇಲೆ ಕೆಲವೊಂದು ಸಿಪ್ಪೆ ಎಳೆ ಇತ್ತು ಅದನ್ನು ಕೂಡ ತೆಗೆದಿಟ್ಕೊಂಡಿವಿ. ಎಳೆ ಇದ್ರೆ ನೀವು ಆಮೇಲೆ ಇಮಿಡಿಯೇಟ್ ಮಾಡೋದಿದ್ರಷ್ಟೇ ಸಿಪ್ಪೆ ತೆಗೆದಿಟ್ಕೊಳ್ರಿ. ನೀವು 2 ದಿವಸ ಬಿಟ್ಟು 3 ದಿವಸ ಬಿಟ್ಟು ಈ ರೀತಿ ನೀವು ಮಾಡೋದಂದ್ರೆ ಸಿಪ್ಪೆ ಇಡಬೇಡ್ರಿ. ಅದು ಅಷ್ಟರಲ್ಲಿ ಅಷ್ಟು ಟೇಸ್ಟಿನೂ ಅನ್ಸಂಗಿಲ್ಲ, ಬಲ್ತಂಗೆ ಆಗ್ತದೆ ಸಿಪ್ಪೆ. ಆಮೇಲೆ ನೋಡಿರಿ ಟೊಮೆಟೊ ತೊಗೊಂಡೇನಿ, ಉಳ್ಳಾಗಡ್ಡಿ ತೊಗೊಂಡೇನಿ, ಗೋಡಂಬಿ, ಬಾದಾಮಿ, ಆಮೇಲೆ ಒಂದು ಸ್ವಲ್ಪ ಕುಂಬಳ ಬೀಜ ತೊಗೊಂಡೇನಿ, ಆಮೇಲೆ ಕೊತ್ತಂಬರಿ ಕ್ಯೂಬ್ಸ್ ತೊಗೊಂಡೇನಿ. ಕೊತ್ತಂಬರಿ ಕ್ಯೂಬ್ಸ್ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ಆಲ್ರೆಡಿ ಗೊತ್ತದ, ಇಲ್ಲಾಂದ್ರೆ ನನ್ನ ಚಾನಲ್ನಲ್ಲಿ ನೋಡಿರಿ ಗೊತ್ತಾಗ್ತದೆ. ಈಗ ಒಂದು ಪ್ಯಾನ್ ಕಾಯ್ಲಿಕ್ಕಿಟ್ಟು ಅದರೊಳಗೆ 2 ಚಮಚ ಅಷ್ಟು ಎಣ್ಣೆ ಹಾಕಿದೆ. ಅದರಲ್ಲೊಂದು ಸ್ವಲ್ಪ ಸಾಸಿವೆ ಹಾಕಿ ಉಳ್ಳಾಗಡ್ಡಿ ಫಸ್ಟ್ ತಾಳ್ಸ್ಕೊಂಬಿಡೋಣ ಅಂತ. ಆಮೇಲೆ ಉಳ್ಳಾಗಡ್ಡಿ ಏನದಲ್ಲ ಅದು ಆಪ್ಷನಲ್ ಅದ, ಬೇಕಾದ್ರೆ ನೀವು ಹಾಕ್ಬೋದು ಇಲ್ಲ ಬಿಡ್ಬೋದು. ಅದೊಂದು ಬಿಟ್ಟು ನೀವು ಬೇಕಾದೆಲ್ಲ ಐಟಮ್ಸ್ ಹಾಕಿ ಅವರೇಕಾಯಿ ಗ್ರೇವಿ ಮಾಡ್ಬೋದು. ಬೆಳ್ಳುಳ್ಳಿ ಕೂಡ ಹಾಕ್ಬೋದು. ನೀವೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಿ ಆ ರೀತಿ ಟೇಸ್ಟ್ ಬರ್ತದೆ. ಈಗ ನೋಡಿರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ತಾಳ್ಸೋದು ಆತಂದ್ರೆ ಅರಿಶಿನ ಪುಡಿ ಹಾಕ್ಲಿಕ್ಕತ್ತೀನಿ. ಎಣ್ಣೆ ಒಳಗೆ ಒಂದು ಸ್ವಲ್ಪ ತಾಳ್ಬೇಕು ಅವನು, ಅಂದಾಗ ನಿಮ್ಗೆ ಟೇಸ್ಟಿಯಾಗಿ ಇರ್ತದೆ. ಈಗ ಟೊಮೆಟೊ ಏನು ಹೆಚ್ಚಿಟ್ಕೊಂಡಿನಲ್ಲ ಅದನ್ನು ಕೂಡ ಹಾಕ್ಲಿಕ್ಕತ್ತೀನಿ. ಒಂದು 2 ನಿಮಿಷ ಎಲ್ಲನೂ ತಾಳಿಸ್ಕೋಬೇಕು. ಎಣ್ಣೆ ಒಳಗೆ ತಾಳಿದರೆ ಏನು ಟೇಸ್ಟ್ ಬರ್ತದಲ್ಲ, ನೀವು ನೀರೊಳಗೆ ಬೇಯಿಸಿ ಮಾಡಿದರೆ ಇಷ್ಟು ಟೇಸ್ಟಿ ಆಗೋದಿಲ್ಲ ಪಲ್ಯ. ಸೊ ಎಣ್ಣೆ ಒಳಗೆ ತಾಳಿಸ್ಬೇಕು ಅವನ್ನೆಲ್ಲ. ಒಂದು 2 ನಿಮಿಷ ತಾಳಿಸಿದ ಮೇಲೆ ಅದಕ್ಕೆ ಉಳಿದಿದ್ದ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಹೋಗೋಣಂತ. ಈ ಪಲ್ಯ ಚಪಾತಿ, ಭಕ್ರಿ, ಆಮೇಲೆ ಅನ್ನಕ್ಕೆ ಇಲ್ಲ ಪೂರಿಗೆ ಕೂಡ ಸೂಪರಾದ ಕಾಂಬಿನೇಷನ್ ಆಗಿರ್ತದೆ. ಒಂದೊಂದು ಸಲ ಈ ರೀತಿ ಪಲ್ಯನೂ ಮಾಡ್ಕೊಂಡು ತಿನ್ಬೇಕು. ಅವರೇಕಾಳದ್ದು ವೆರೈಟಿ ಪಲ್ಯ ನೋಡೇವಿ, ಹುಳಿ ನೋಡೇವಿ, ಉಪ್ಪಿಟ್ಟು ನೋಡೇವಿ, ಆದ್ರೆ ಈ ರೀತಿ ಪಲ್ಯನ ಮಾಡ್ಕೊಂಡು ತಿಂದು ನೋಡ್ರಿ ಸೂಪರ್ ಆಗಿರ್ತದೆ. ಈಗ ವರ್ಕಿಂಗ್ ಮಾಮ್ಸ್ ಇರ್ತಾರಲ್ಲ ಅವರು ನೀವು ಈ ರೀತಿ ಗ್ರೇವಿ ಮಾಡಿಟ್ಕೊಂಡು ಯಾವಾಗ ಬೇಕಾದವಾಗ ನೀವು ಪಲ್ಯ ಮಾಡ್ಕೋಬೋದು. ಅಂದರೆ ಈಗೇನು ನಾನು ನಿಮ್ಗೆ ತಾಳ್ಸು ತೋರಿಸ್ಲಿಕ್ಕತ್ತಿಲ್ಲ. ಈಗ ನೋಡಿರಿ ನಾನು ಡ್ರೈ ಫ್ರೂಟ್ಸು ಕೂಡ ಒಂದು ಸ್ವಲ್ಪ ಹಾಕಿದೆ, ಆಮೇಲೆ ಕೊತ್ತಂಬರಿದು ಕ್ಯೂಬ್ಸ್ ಹಾಕಿದೆ. ಈಗ ಇದನ್ನು ತಾಳಿಸ್ಲಿಕ್ಕೆ ಇಟ್ಟೇನಿ. ಈ ರೀತಿ ಮಾಡಿಕೊಂಡು ಇದಾರಿದ ಮೇಲೆ ನೀವು ಮಿಕ್ಸಿಗೆ ಇಟ್ಕೊಂಡು ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ರೆ ನೀವು 2-3 ದಿವಸ ಬಿಟ್ಟು ಇದನ್ನು ಯೂಸ್ ಮಾಡ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೇನಿ. ಯಾಕಂದರೆ ಅವರೇಕಾಯಿ ಬೇಯೋ ಮುಂದೆ ಕೂಡ ಮತ್ತು ಆಮೇಲೆ ಉಪ್ಪು ಹಾಕ್ತೇನೆ, ಅದು ಕನ್ಸಿಸ್ಟೆನ್ಸಿ ಗೊತ್ತಾಗಂಗಿಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ಇವೇನು ಮಸಾಲೆ ಅದಲ್ಲ ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೀನಿ. ಖಾರ ಪುಡಿ ಹಾಕ್ತಿದ್ದೀನಿ, ಕಲರ್ ಚೆನ್ನಾಗಿ ಬರ್ತದಂತ, ಆಮೇಲೆ ಖಾರ ಕೂಡ ಇರಲಿ ಅಂತ. ಆಮೇಲೆ ಒಂದು ಸ್ವಲ್ಪ ಹವೀಜ ಪುಡಿ ಹಾಕ್ಲಿಕ್ಕತ್ತೀನಿ, ಧನಿಯಾ ಪುಡಿ ಹಾಕ್ಲಿಕ್ಕತ್ತೀನಿ. ಅಂದರೆ ಈಗ ಮಸಾಲೆ ಪುಡಿ ಇರೋಂಗಿಲ್ಲ ಕೆಲವೊಬ್ಬರು ಮನೆ ಒಳಗೆ, ಆ ಟೈಮ್ನಲ್ಲಿ ನೀವು ಈ ರೀತಿ ಬರೀ ಹವೀಜ ಪುಡಿ ಕೂಡ ನೀವು ಹಾಕಿ ಯಾವ ರೀತಿ ಮಾಡ್ಕೋಬೋದು ಅಂಥೇಳಿ ತೋರಿಸ್ಕೊಳ್ಲಿಕ್ಕತ್ತೀನಿ. ಒಂದು 2 ನಿಮಿಷ ಎಲ್ಲ ಮಸಾಲೆ ತಾಳಿದ ಮೇಲೆ ಎಣ್ಣೆ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊಂಬಿಡೋಣಂತ. ಇದೇನು ಮಸಾಲೆ ಅದಲ್ಲ ಇದನ್ನು ಮಿಕ್ಸಿಗೆ ಹಾಕಿಟ್ಕೊಂಡು ನೀವು ನೀಟಾಗಿ ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡು ಫ್ರಿಜ್ನಲ್ಲಿ ಇಟ್ಟರೆ ನೀವು 1 ವಾರ 15 ದಿವಸ ಯೂಸ್ ಮಾಡ್ಬೋದು. ಆದರೆ ಫ್ರೀಝರ್ನಲ್ಲಿ ಇರಬೇಕು. 15 ದಿವಸ ಯೂಸ್ ಮಾಡಬೇಕಂದ್ರೆ 15 ದಿವಸ ಬಿಟ್ಟು ಯೂಸ್ ಮಾಡಬೇಕಂದ್ರೆ ಫ್ರೀಝರ್ನಲ್ಲಿ ಇರಬೇಕು. ಇಲ್ಲಾಂದರೆ ನೀವು ಫ್ರಿಜ್ ಒಳಗೆ ಇಟ್ಕೊಂಡು 2-3 ದಿವಸದಲ್ಲಿ ಯೂಸ್ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕಿದ್ದೆ, ಇಲ್ಲ ಹಸಿ ಕೊಬ್ಬರಿನೂ ಹಾಕ್ಬೋದು. ಒಣ ಕೊಬ್ಬರಿ ಆದರೂ ಹಾಕ್ಬೋದು, ನಿಮ್ಮ ಆಪ್ಷನ್ ಯಾವ್ದು ಬೇಕಾದರೂ ಹಾಕ್ರಿ. ಆಮೇಲೆ ಹಸಿಮೆಣ್ಸಿಕಾಯಿ ಹಾಕಿದ್ದೆ, ಒಂದು 3 ಹಸಿಮೆಣ್ಸಿಕಾಯಿ, ಆಮೇಲೆ ಹಸಿ ಶುಂಠಿ ಇಷ್ಟು ಹಾಕಿ ಚೆನ್ನಾಗಿ ತಾಳಿಸ್ಕೊಂಡು ಈಗ ಅದನ್ನು ಆರ್ಲಿಕ್ಕೆ ಬಿಟ್ಟಿದ್ದೆ. ಆರಿದ ಮೇಲೆ ಅದನ್ನೊಂದು ಸ್ವಲ್ಪ ನೀರು ಹಾಕಿ ಗ್ರೇವಿ ಮಾಡಿ ರೆಡಿ ಇಟ್ಕೊಂಡೇನು ನೋಡಿರಿ. ನಾ ಅದನ್ನು ಯಾವ ರೀತಿ ಗ್ರೇವಿ ಮಾಡೋದು ಅದನ್ನೆಲ್ಲ ತೋರಿಸ್ಲಿಕ್ಕಂದ್ರೆ ಟೈಮ್ ಭಾಳ ಆಗ್ತದೆ. ನಿಮಗೂ ಫಾಸ್ಟಾಗಿ ತೋರಿಸ್ಬಿಟ್ನಿ ಅಂದರೆ ನೀವು ಮಾಡ್ಲಿಕ್ಕೆ ಸರಳ ಆಗ್ತದೆ ಅಂಥೇಳಿ ಆರಿದ್ಕೊಳ್ಳಿ ಮಿಕ್ಸಿಗೆ ಹಾಕಿ ಇಟ್ಕೊಂಡು ರೆಡಿ ಇಟ್ಕೊಂಡೇನಿ. ಆಮೇಲೆ ನಮ್ಮ ಹತ್ರ ಸ್ಪೆಷಲ್ ಒಗ್ಗರಣೆ ಹಾಕ್ಲಿಕ್ಕೆ ಹೋಗಿಲ್ಲ, ಬೇಕಾದ್ರೆ ನೀವು ಹಾಕೋಬೋದು. ಮತ್ತು ಒಗ್ಗರಣೆ ಮಾಡಿ ಅಂದರೆ ಎಣ್ಣೆ ಹಾಕಿ ಅದರೊಳಗೊಂದು ಸ್ವಲ್ಪ ಸಾಸಿವೆ ಹಾಕಿ ಅದರಲ್ಲಿ ಈ ಮಸಾಲೆ ಹಾಕಿ ಈಗೇನು ಅವರೇಕಾಳವಲ್ಲ ಅವನ್ನ ಚೆನ್ನಾಗಿ ತೊಳ್ಕೊಂಬಿಡೋದು. ತೊಳ್ಕೊಂಡು ಅದನ್ನು ಕೂಡ ಹಾಕ್ಲಿಕ್ಕತ್ತೇನೆ. ಇಲ್ಲ ನೀವು ಅಷ್ಟು ಈ ರೀತಿ ನಾನು ಪಲ್ಯ ಮಾಡೇನಿಲ್ಲ, ಹಿಂಗೆ ಮಾಡಿ ಮೇಲೆ ಕೂಡ ನೀವು ಸಾಸಿವೆ ಒಗ್ಗರಣೆ ಕರಿಬೇವು ಹಾಕಿ ಒಗ್ಗರಣೆ ಕೂಡ ಹಾಕ್ಬೋದು. ಅದು ನಿಮ್ಗೆ ಇಂಟ್ರೆಸ್ಟ್ ಯಾವ ರೀತಿ ಬೇಕಾದರೂ ಮಾಡ್ಬೋದು, ಟೇಸ್ಟ್ ಅನುಸಾರವಾಗಿ ಮಾಡಿರಿ. ನಾನು ಎಣ್ಣೆ ಭಾಳ ಬೇಡ ಪಲ್ಯ ಒಳಗೆ ಅಂದ್ಕೊಂಡು ಈ ರೀತಿ ಮಾಡೇನಿ. ಈಗ ನೋಡಿರಿ ಇದನ್ನು ಫುಲ್ ಹಾಕಿಬಿಡಬೇಕು. ಈಗ 2 ನಿಮಿಷದಲ್ಲಿ ಆಗೋಗ್ಬಿಡ್ತದೆ. ಈಗ ಮೇನ್ ನಮಗೆ ಮಸಾಲೆ ಐಟಮ್ ಅಂತೂ ರೆಡಿ ಆಗಿಬಿಟ್ಟದ. ಇದನ್ನು ಹಾಕಿ ವಿಸಲ್ ಮಾಡಿಬಿಟ್ರೆ ಆಗೋಯ್ತು. ಇದು ಪುರಿಗಂತೂ ಸೂಪರ್ ಕಾಂಬಿನೇಷನ್. ಇಲ್ಲ ನೀವು ಭಕ್ರಿಗೂ ಯೂಸ್ ಮಾಡ್ಕೋಬೋದು, ಚಪಾತಿಗಾದರೂ ಯೂಸ್ ಮಾಡ್ಕೋಬೋದು. ಈಗ ನೋಡಿರಿ ಇದು ಮಾವಿನಕಾಯಿ ರಸ.
ಮಾವಿನಕಾಯಿ ಹೆರೆದು ನಾನು ಫ್ರೀಝರ್ ಒಳಗೆ ಇಟ್ಕೊಂಡಿರ್ತೀನಿ. ಅದರದ ರಸ 1 ವರ್ಷ ಆಯಿತು, ಹೋದ ವರ್ಷದದ ಇದು. ಇದನ್ನು ನಾನು ಯಾವ ರೀತಿ ಸ್ಟೋರ್ ಮಾಡಿಡ್ತೀನಿ, 1 ವರ್ಷದೊಳಗೂ ಹೆಂಗೆ ಇಟ್ಕೋತೀನಿ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಕಮೆಂಟ್ ಒಳಗೆ ಬರೀರಿ, ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈಗ ನೋಡಿರಿ ಕನ್ಸಿಸ್ಟೆನ್ಸಿ ಎಂಥದ್ದು ಬೇಕು ಅಂದ್ರೆ ಗಟ್ಟಿ ಬೇಕಾ ಅಥವಾ ನಮಗೆ ನೀರಾಗಿರ್ಬೇಕಾ ಅನ್ನೋದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ. ನಿಮ್ಮ ಚಾಯ್ಸ್ ಅದ, ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು. ಬಹಳ ಗಟ್ಟಿ ಬೇಕಂದ್ರೂ ಒಂದು ಸ್ವಲ್ಪ ನೀರು ಹಾಕ್ರಿ, ಇಲ್ಲಾಂದ್ರೆ ಹೊತ್ತೋ ಚಾನ್ಸಸ್ ಭಾಳ ಇರ್ತದೆ. ಈಗ ಒಂದು ಸ್ವಲ್ಪ ನೀರು ಹಾಕಿದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ನಾ ಮಸಾಲೆ ಒಳಗೂ ಒಂದು ಸ್ವಲ್ಪ ಉಪ್ಪು ಹಾಕೀನಿ. ಈಗ ಇದು ಗ್ರೇವಿ ಮಾಡೋ ಮುಂದೆ ನೀರು ಹಾಕಿದ್ನಲ್ಲ ಮತ್ತು ಕಾಳು ಬೇಯಬೇಕಲ್ಲ, ಅದಕ್ಕೂ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕೀನಿ ಮತ್ತು ಬೆಲ್ಲ ಹಾಕೀನಿ. ಯಾಕಂದರೆ ಟೊಮೆಟೊ ಅದ ಅನ್ನೋದಕ್ಕೆ ಬೆಲ್ಲ ಹಾಕೀನಿ. ಆಮೇಲೆ ಖಾರ ಪುಡಿ ಹಾಕ್ತೀನಿ, ಯಾಕಂದ್ರೆ ಅವಾಗ ಹಾಕಿದ ಖಾರ ಪುಡಿ ಕಮ್ಮಿನೂ ಅನ್ನಿಸ್ತು. ಆಮೇಲೆ ಕಲರ್ ಕೂಡ ನನಗೆ ಬರಲಿಲ್ಲ, ಕೆಂಪು ಕಲರ್. ಈಗ ನಾವು ಭಾಳ ವರ್ಷದಿಂದ ಅಡುಗೆ ಮಾಡ್ತಿರ್ತೀವಲ್ಲ, ಒಂದು ಐಡಿಯಾ ಬಂದುಬಿಡ್ತದೆ. ನೋಡಿದ್ಕೊಳ್ಳೆ ಕಲರ್ ನೋಡಿಕೊಳ್ಳೋ ಇನ್ನೊಂದು ಸ್ವಲ್ಪ ಖಾರ ಆಗಬೇಕಿದು ಅಂಥೇಳಿ. ಸೊ ಅದಕ್ಕೆ ನಾನು ಇನ್ನೊಂದು 2 ಚಮಚದಷ್ಟು ಖಾರ ಪುಡಿ ಹಾಕಿದೆ. ಹಸಿಮೆಣ್ಸಿಕಾಯಿನೂ ಹಾಕಿದ್ದಕ್ಕೆ ನನಗೊಂದು ಸ್ವಲ್ಪ ಡೌಟ್ ಇತ್ತು, ಆದರೆ ಖಾರ ಆಗಿರಲಿಲ್ಲ ಅಂತ ಖಾರ ಪುಡಿ ಹಾಕಿದೆ 1-2 ಚಮಚದಷ್ಟು. ಈಗ ಇದನ್ನು ವಿಸಲ್ ಮಾಡಿಸ್ಬಿಡೋಣ, ಒಂದು 3 ವಿಸಲ್ ಆಗಬೇಕಿದು. ಈಗ ನಿಮಗೆ ಸೂಪರಾಗಿರುವಂಥ ಗ್ರೇವಿ. ನೀವು ಈ ರೀತಿ ಮಸಾಲೆ ಮಾಡಿಟ್ಕೊಂಡು ಮರುದಿವ್ಸ ಮುಂಜಾನೆ ನಿಮಗೆ ಟಿಫಿನ್ ಗಡಬಡಿ ಇದ್ದಾಗ ಬರೀ ಕಾಳು ಹಾಕಿ ಈ ಮಸಾಲೆ ಹಾಕಿ ನೀವು ಒಂದು ಕುಕ್ಕರ್ ಕೂಗಿಸ್ಬಿಟ್ರೆ, ಒಂದು 3 ವಿಸಲ್ ಮಾಡಿಬಿಟ್ರೆ ನಿಮಗೆ ಗ್ರೇವಿ ರೆಡಿ ಆಗ್ತದೆ. ಡ್ರೈ ಫ್ರೂಟ್ಸ್ ಏನದಲ್ಲ ಆಪ್ಷನಲ್ ಅದ, ಬೇಕಾದ್ರೆ ನೀವು ಹಾಕ್ಬೋದು ಬಿಡ್ಬೋದು. ಬರೀ ಉಳ್ಳಾಗಡ್ಡಿ ಟೊಮೆಟೊ ಮಸಾಲೆ ಕೂಡ ಹಾಕ್ಬೋದು. ಅಥವಾ ಉಳ್ಳಾಗಡ್ಡಿ ಬೇಡ ಅಂದರೆ ನೀವು ಹಾಗೆ ಟೊಮೆಟೊ ಡ್ರೈ ಫ್ರೂಟ್ಸು ಅಥವಾ ಪುಟಾಣಿ ಕೂಡ ಹಾಕಿ ನೀವು ಈ ರೀತಿ ಗ್ರೇವಿ ಮಾಡ್ಕೋಬೋದು. ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್. ನಿಮಗೆ ಈ ಗ್ರೇವಿನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋ ಒಂದಿಗೆ ಬರ್ತೀನಿ. ಕಮೆಂಟ್ ಬರೀರಿ, ಪ್ಲೀಸ್ 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 ಕಮೆಂಟ್ ಬರೀರಿ. ಬಾಯ್.